ಆತ್ಮೀಯ ಮಾಧ್ಯಮ ಮಿತ್ರರಿಗೆಲ್ಲರಿಗೂ ವಂದನೆಗಳು. ನಾವು ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು ಅಂತ ನಾವು ಕಳೆದ 13 ವರ್ಷಗಳಿಂದ ನಮ್ಮ ಸಂಸ್ಥೆ ಸಾಮಾಜಿಕ, ಆರೋಗ್ಯ, ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಡೆಸಿಕೊಂಡು ಬಂದಿದ್ದೇವೆ. ಬಡ ಅಶಕ್ತರಿಗೆ ಮನೆ ನಿರ್ಮಾಣ, ಈವರೆಗೆ ಒಂದು 35 ಮನೆಗಳನ್ನು ನಾವು ನಿರ್ಮಾಣ ಮಾಡಿಕೊಟ್ಟಿದ್ದೇವೆ. ಹಾಗೆ ಅನಾರೋಗ್ಯ ಪೀಡಿತರಿಗೆ ವೈದ್ಯಕೀಯ ಚಿಕಿತ್ಸೆಗೆ ನೆರವು ಹಾಗೂ ಇನ್ನಿತರ ಸರಿಸುಮಾರು 585 ಸೇವಾ ಯೋಜನೆಗಳನ್ನು ನಾವು ಈವರೆಗೆ ನಡೆಸಿಕೊಂಡು ಬಂದಿದ್ದೇವೆ. ಪ್ರಸ್ತುತ ನಮ್ಮ ಸರ್ಕಾರಿ ಶಾಲೆಗಳಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿರುವಂತಹ ಬಡ ಮಕ್ಕಳ ಆರೋಗ್ಯ, ನೈರ್ಮಲ್ಯ ಮತ್ತು ಅವರ ಹಕ್ಕು ಸಂರಕ್ಷಣೆಯ ಹಿತದೃಷ್ಟಿಯಿಂದ ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯ ಎಲ್ಲ ಸರ್ಕಾರಿ ಹಿರಿಯ ಮತ್ತು ಕಿರಿಯ ಪ್ರಾಥಮಿಕ ಶಾಲೆಗಳ ಶೌಚಾಲಯಗಳನ್ನು ನಾವು ನಮ್ಮ ಸ್ವಯಂ ಸೇವಕರು ಸ್ವಯಂ ಪ್ರೇರಿತ ಶ್ರಮದಾನದ ಮೂಲಕ ಶುಚಿತ್ವ ಮತ್ತು ದುರಸ್ತಿಗೊಳಿಸಿ ನವೀಕರಿಸಿ ಶೌಚಾಲಯಗಳನ್ನ ಸ್ವಚ್ಛಾಲಯಗಳನ್ನಾಗಿ ಪರಿವರ್ತಿಸುವ ಒಂದು ವಿನೂತನ ಪರಿಕಲ್ಪನೆ ಯೋಜನೆಯನ್ನ ನಾವು ಮಾಡಿಕೊಂಡು ಬಂದಿದ್ದೇವೆ. ಕಳೆದ 5 ತಿಂಗಳಲ್ಲಿ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಾದ್ಯಂತ ಮಂಗಳೂರು ನಗರ ಮತ್ತು ಸುತ್ತಮುತ್ತ 15 ಶಾಲೆಗಳನ್ನ ಶೌಚಾಲಯಗಳನ್ನ ನಾವು ನಮ್ಮ ಸ್ವಯಂ ಸೇವಕರು ಶ್ರಮದಾನದ ಮೂಲಕ ದುರಸ್ತಿಗೊಳಿಸಿ ಸ್ವಚ್ಛಾಲಯಗಳನ್ನಾಗಿ ಪರಿವರ್ತಿಸಿದ್ದಾರೆ. ಸಂಸ್ಥೆಯ ಸದಸ್ಯರೆಲ್ಲರೂ ಶ್ರಮಿಕರಾಗಿದ್ದು ನಮ್ಮ ದುಡಿಮೆಯಿಂದ ಬಂದಂತಹ ಮೊತ್ತವನ್ನ ನಾವು ಕ್ರೋಢೀಕರಿಸಿ ನಮ್ಮ ಉಳಿತಾಯದಲ್ಲಿ ಒಂದಷ್ಟು ಮೊತ್ತವನ್ನ ಸಂಗ್ರಹಿಸಿ ನಾವು ಪ್ರತಿ ಶಾಲೆಗೆ ಹೋಗಿ ಅಲ್ಲಿ ಶೌಚಾಲಯಗಳನ್ನ ಇನ್ಸ್ಪೆಕ್ಷನ್ ಮಾಡಿ ಅಲ್ಲಿ ಎಲ್ಲಿ ತುಂಬಾ ಅಗತ್ಯವಿದೆ, ತುಂಬಾ ಕೆಟ್ಟದಾಗಿದೆ ಪರಿಸ್ಥಿತಿಗಳು, ಅದನ್ನ ನೋಡಿಕೊಂಡು ನಾವು ಶೌಚಾಲಯಗಳನ್ನಾಗಿ ಮಾಡ್ತಾ ಇದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಕ್ರಮ ಒಂದು ದೀರ್ಘ ಅವಧಿಗೆ ನಡೆಯುವುದರಿಂದ ಈಗ 15 ಶಾಲೆಗಳನ್ನ ಮಾಡಿದ್ದೇವೆ. ಸರಿಸುಮಾರು ಒಂದು 300-400 ಶಾಲೆಗಳ ಒಂದು ನಮ್ಮ ಕೆಲಸ ನಡೀಲಿಕ್ಕಿದೆ. ಅದಕ್ಕೋಸ್ಕರ ತುಂಬಾ ದುಡ್ಡಿನ ಅವಶ್ಯಕತೆ, ಆರ್ಥಿಕವಾಗಿ ಸದೃಢವಾಗಿ ಇರಬೇಕಾಗ್ತದೆ. ಅದಕ್ಕೋಸ್ಕರ ಈವರೆಗೆ ನಾವಾಗಿಯೇ ಉಳಿತಾಯದಿಂದ ಮಾಡಿದ ಈ ಕೆಲಸಗಳನ್ನ ಇನ್ನು ಮುಂದೆ ಸ್ವಲ್ಪ ಸಮಾಜದಿಂದ ದಾನಿಗಳ ನೆರವನ್ನು ಪಡೆಯಬೇಕಂತ ಯೋಚಿಸಿದಾಗ ಒಂದು ಉತ್ಸವದ ರೀತಿ ಒಂದು ಕ್ರಿಕೆಟ್ ಪಂದ್ಯಾಟವನ್ನ, ಅಂದ್ರೆ ಜನರಿಗೆ ಈಗ ಬೇಕಾಗಿರೋದು ಒಂದು ಮನರಂಜನೆ, ಒಂದು ಕ್ರಿಕೆಟ್ ಮತ್ತು ಸಿನಿಮಾ. ಇದರಲ್ಲಿ ಕ್ರಿಕೆಟ್ ಅನ್ನು ಆಯ್ಕೆ ಮಾಡಿ ಒಂದು ಶ್ರಮಿಕ ವರ್ಗದವರ ನಡುವೆ ಒಂದು ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿ ಅದರಿಂದ ಬರುವ ಒಂದಷ್ಟು ಸಹಾಯ ನಿಧಿಯನ್ನ ಶೌಚಾಲಯ ಈ ಒಂದು ಯೋಜನೆಗೆ ವಿನಿಯೋಗಿಸುವಂತಹ ಒಂದು ಯೋಜನೆಯಲ್ಲಿ ನಾವು ಇದೇ ಜನವರಿ 4ರಂದು ಮಂಗಳೂರಿನ ನೆಹರು ಮೈದಾನದಲ್ಲಿ ಒಂದು ಶ್ರಮಿಕ ವರ್ಗದ ನಡುವೆ ಕ್ರಿಕೆಟ್ ಪಂದ್ಯಾಟವನ್ನು ಆಯೋಜಿಸಿದ್ದೇವೆ. ಶ್ರಮಿಕ ವರ್ಗದ ಅಂದ್ರೆ ಇದು ಆಕ್ಚುಲಿ ನಾವು ರಿಪಬ್ಲಿಕ್ ಡೇ, ಪ್ರಜಾಪ್ರಭುತ್ವ ದಿನದ ಪ್ರಯುಕ್ತ ಮಾಡುವುದರಿಂದ ಸಮಾಜದ ವಿವಿಧ ಸ್ತರಗಳಲ್ಲಿ ಬೇರೆ ಬೇರೆ ಉದ್ಯೋಗಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಒಂದಷ್ಟು ವರ್ಗಗಳನ್ನ, ಅಂದ್ರೆ ಒಂದು ರಿಕ್ಷಾ ಡ್ರೈವರ್ಸ್ ಆಗಿರಲಿ, ಖಾಸಗಿ ಬಸ್ ನೌಕರರು, ಹಾಗೆ ಬೀದಿ ಬದಿ ವ್ಯಾಪಾರಸ್ಥರು, ಪೌರ ಕಾರ್ಮಿಕರು, ಫೋಟೋಗ್ರಾಫರ್ಸ್, ತಮ್ಮ ಮಾಧ್ಯಮ ಮಿತ್ರದವರಿಗೂ ಕೂಡ ನಾವು ಹೇಳಿದ್ವಿ ಒಂದು ತಂಡ ಕೊಡಬೇಕು ಅಂತ. ಸೊ ನಿಮ್ಮ ಕೆಲಸದ ನಡುವೆ ಒತ್ತಡ ನಡುವೆ ಸ್ವಲ್ಪ ನಿಮಗೆ ಸಾಧ್ಯವಾಗಲಿಲ್ಲ. ಆಮೇಲೆ ನಿಮ್ಮ ಇಲೆಕ್ಷನ್ ಪ್ರೊಸೆಸ್ ಟೈಮಲ್ಲಿ ನಡೀತಾ ಇತ್ತು, ಹಾಗಾಗಿ ನೀವು ಸ್ವಲ್ಪ ಈ ಸರಿ ಆಗೋದಿಲ್ಲ ಅಂತ ಹೇಳಿದ್ರಿ. ಹಾಗಾಗಿ ಒಂದು 8 ವಿವಿಧ ಶ್ರಮಿಕ ವರ್ಗಗಳ ನಡುವೆ ಈ ಒಂದು ಕ್ರಿಕೆಟ್ ಪಂದ್ಯಾಟ ನಡೀತಿದೆ. ಅದ್ರ ಜೊತೆಯಲ್ಲಿ ನಮ್ಮದೊಂದು ಸಾಮಾಜಿಕ ಸೇವಾ ಸಂಘಟನೆ ಆದ್ರಿಂದ ನಾವಲ್ಲಿ ಆ ಪಂದ್ಯಾಟಕ್ಕೆ ಏನು ಜನ ಸೇರಿರ್ತಾರೆ, ಆ ಸಾರ್ವಜನಿಕರ ಹಿತದೃಷ್ಟಿಯಿಂದ ಅವರಿಗೊಂದು ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಎಜೆ ಹಾಸ್ಪಿಟಲ್ ಸಹಯೋಗದಿಂದ ಮಾಡ್ತಾ ಇದ್ದೇವೆ. ಅಲ್ಲೇ ಆ ಕ್ರೀಡಾಂಗಣದಲ್ಲೇ ಇರುತ್ತೆ, ಫ್ರೀ ECG ಕೂಡ ಇರುತ್ತೆ. ಒಂದು 8-9 ವಿವಿಧ ಸೌಲಭ್ಯಗಳು ಕೂಡ, ವೈದ್ಯಕೀಯ ಸೌಲಭ್ಯಗಳು ಕೂಡ ಅಲ್ಲಿ ಉಚಿತವಾಗಿ ದೊರಕಲಿಕ್ಕಿದೆ. ಹಾಗೆ ಒಂದು ವಾಹನಗಳ ಡೆಮೋ, ಅಂದ್ರೆ ನಮ್ಮ ಚಾಲಕ ವರ್ಗದವರಲ್ಲಿ 3 ತಂಡಗಳಿರೋದ್ರಿಂದ ಖಾಸಗಿ ಬಸ್ ನೌಕರರಾಗಿರ್ಲಿ ಅಥವಾ ಟ್ಯಾಕ್ಸಿ ಚಾಲಕರಾಗಿರ್ಲಿ, ರಿಕ್ಷಾ ಚಾಲಕರಾಗಿ ಇರೋದ್ರಿಂದ ಅವರಿಗೊಂದು ವಾಹನ ಡೆಮೋ, ಅದರ ಬಗ್ಗೆ ಒಂದು ತಿಳುವಳಿಕೆ, ಇದನ್ನು ಕೂಡ ನಾವು ಅಲ್ಲಿ ಆಯೋಜಿಸಿದ್ದೇವೆ. ಹಾಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಬಗ್ಗೆ ಮಾಹಿತಿ ನೀಡುವ ಒಂದು ಮಳಿಗೆಗಳು ಕೂಡ ಅಲ್ಲಿ ಇರ್ತದೆ. ಹಾಗೆ ಒಂದಷ್ಟು ಸ್ವದೇಶಿ ಮಳಿಗೆಗಳು, ಈ ತರ ಒಂದು ಸಾಮಾಜಿಕ ಹಿತದೃಷ್ಟಿಯನ್ನ ಇಟ್ಕೊಂಡು ಕ್ರಿಕೆಟ್ ಪಂದ್ಯಾಟವನ್ನು ಅಲ್ಲಿ ಮಾಡ್ತಾ ಇದ್ದೇವೆ. ಸೊ ಈ ಕ್ರಿಕೆಟ್ ಪಂದ್ಯಾಟಕ್ಕೆ
ಬೆಳಿಗ್ಗೆ 8 ಗಂಟೆಗೆ ಉದ್ಘಾಟನೆ ಆಗಲಿಕ್ಕಿದೆ ಮಂಗಳೂರು ನೆಹರು ಮೈದಾನದಲ್ಲಿ. ಈ ಉದ್ಘಾಟನಾ ಸಮಾರಂಭದಲ್ಲಿ ಇತ್ತೀಚೆಗೆ ನಮ್ಮ ಬಾಂಗ್ಲಾದೇಶದ ಢಾಕಾದಲ್ಲಿ ನಡೆದಂತಹ ವಿಶ್ವ ಕಪ್ ಕಬಡ್ಡಿ ಪಂದ್ಯದಲ್ಲಿ ನಮ್ಮ ತುಳುನಾಡಿನ ಧನಲಕ್ಷ್ಮಿ ಪೂಜಾರಿ ಇವರು ಅದರಲ್ಲಿ ಆ ಒಂದು ತಂಡವನ್ನು ಪ್ರತಿನಿಧಿಸಿರುವುದು. ಅವರನ್ನ ಕೂಡ ನಾವು ಇಲ್ಲಿ ಮುಖ್ಯ ಅತಿಥಿಗಳಾಗಿ ನಾವು ಅವರನ್ನ ಕರೆದಿದ್ದೇವೆ. ಹಾಗಾಗಿ ಅವರು ಆಗಮಿಸ್ತಾ ಇದ್ದಾರೆ. ಈ ಒಂದು ಉದ್ಘಾಟನೆಯನ್ನ ಅವರೇ ಮಾಡ್ತಾ ಇದ್ದಾರೆ. ಹಾಗೆ ನಮ್ಮ ಕರ್ನಾಟಕ ವಿಧಾನಸಭೆಯ ಸಭಾಧ್ಯಕ್ಷರಾದ ಮಾನ್ಯ ಶ್ರೀ ಯುಟಿ ಖಾದರ್ ಅವರು ಕೂಡ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಮಾನ್ಯ ಸಂಸದರಾದಂತಹ ಶ್ರೀ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಇವರು ಕೂಡ ನಮ್ಮ ಈ ಉದ್ಘಾಟನಾ ಸಮಾರಂಭದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಹಾಗೆ ಪಂದ್ಯದ ಉದ್ದಕ್ಕೂ ಎಲ್ಲ ಹೆಚ್ಚಿನ ಜನಪ್ರತಿನಿಧಿಗಳು ಹಾಗೂ ಹಿರಿಯ ಅಧಿಕಾರಿಗಳೆಲ್ಲ ಈ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಲಿದ್ದಾರೆ. ಸಮಾರೋಪ ಸಮಾರಂಭ 5 ಗಂಟೆಗೆ ನಡೆಯಲಿಕ್ಕಿದೆ. 4 ಗಂಟೆಗೆ ಫೈನಲ್ ಆದ ತಕ್ಷಣ ಸಮಾರೋಪ ಸಮಾರಂಭ ನಡೆಯಲಿಕ್ಕಿದೆ. ಹಾಗಾಗಿ ಈ ಒಂದು ಕ್ರೀಡಾ ಪ್ರೇಮಿಗಳಿಗೆ ಇಷ್ಟವಾಗುವ ಹಾಗೂ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಡೆಯುವಂತಹ ಒಂದಷ್ಟು ಸಾಮಾಜಿಕ ಚಟುವಟಿಕೆಗಳು ಕೂಡ ಎಲ್ಲದಕ್ಕೂ ತಾವುಗಳು ಪ್ರೋತ್ಸಾಹ ನೀಡಿ ತಮ್ಮ ಸುದ್ದಿ ಮಾಧ್ಯಮದ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಬಹಳ ಯಶಸ್ವಿ ಆಗುವಂತೆ ತಾವು ಸುದ್ದಿ ಪ್ರಸಾರ ಮಾಡಿ ನಮಗೆ ತುಂಬಾ ಸಹಕಾರ ಮಾಡಬೇಕಂತ ತಮ್ಮೆಲ್ಲರಲ್ಲಿ ಬಹಳ ವಿನಮ್ರವಾಗಿ ಆತ್ಮೀಯವಾಗಿ ಕೇಳಿಕೊಳ್ಳುತ್ತಿದ್ದೇವೆ. ಇಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿರುವವರು ನಾನು ಸಂತೋಷ್ ಕೊಲ್ಯ, ಜಿಲ್ಲಾಧ್ಯಕ್ಷರು ರಾಜಕೇಸರಿ ಸೇವಾ ಟ್ರಸ್ಟ್ ರಿಜಿಸ್ಟರ್ಡ್ ಮಂಗಳೂರು, ಲೋಕೇಶ್ ಕುಲಾಲ್ ಮಂಗಳದೇವಿ ಇವರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಹಾಗೆ ಸಂದೀಪ್ ಸಾಲಿಯನ್ ಇವರು ನಮ್ಮ ಸಂಸ್ಥೆಯ ಕ್ರೀಡಾ ಸಂಚಾಲಕರು, ಹಾಗೆ ಶ್ರೀ ರತೀಶ್ ರೈ ಎಂಕೂರು ಇವರು ಕ್ರೀಡಾ ಸಹ ಸಂಚಾಲಕರು, ಚರಣ್ ಶೆಟ್ಟಿ ಮಾಲೆಮಾರ್ ಕ್ರೀಡಾ ಸಹ ಸಂಚಾಲಕರು, ಮತ್ತೆ ಶರತ್ ಕುಮಾರ್ ಯು ಕ್ರೀಡಾ ಕಾರ್ಯದರ್ಶಿಗಳು ಇವರೆಲ್ಲ ಉಪಸ್ಥಿತರಿದ್ದೇವೆ. ತಾವು ದಯವಿಟ್ಟು ನಮ್ಮ ಈ ಕಾರ್ಯಕ್ರಮವನ್ನು ನಮ್ಮ ಸುದ್ದಿ ಇನ್ನು 2 ದಿನ ಬಾಕಿ ಇರೋದು, ಆದಷ್ಟು ದಯವಿಟ್ಟು ಇದರ ಬಗ್ಗೆ ಪ್ರಚಾರ ಮಾಡಿ. ನಮ್ಮ ಸೇವಾ ಕಾರ್ಯದ ಬಗ್ಗೆ ಎಸ್ಪೆಷಲಿ ನಾವು ಸ್ವಚ್ಛಾಲಯ ಕಾರ್ಯಕ್ರಮವನ್ನ ಅದಕ್ಕೆ ಒಂದು ಫಂಡ್ ಜನರೇಟ್ ಮಾಡಬೇಕು ಅಂತ ಈ ಕ್ರಿಕೆಟ್ ಪಂದ್ಯಾಟವನ್ನು ಮಾಡ್ತಿದ್ದೀವಿ. ನೀವು ತಾವುಗಳು ಈ ಸ್ವಚ್ಛಾಲಯ ಅಭಿಯಾನದ ಬಗ್ಗೆ ಬಹಳಷ್ಟು ಒಳ್ಳೆ ಒಳ್ಳೆ ಆರ್ಟಿಕಲ್ಸ್ ಗಳನ್ನ ಹಾಗೆ ಒಳ್ಳೊಳ್ಳೆ ಬರಹಗಳನ್ನ ತಮ್ಮ ಸುದ್ದಿ ಮಾಧ್ಯಮದಲ್ಲಿ ಮಾಡಿದ್ದೀರಿ. ಅದಕ್ಕೆ ನಾನು ಮತ್ತೊಮ್ಮೆ ಇವತ್ತು ನಿಮ್ಗೆ ಆಭಾರಿಯಾಗಿದ್ದೇನೆ. ನಮ್ಮ ಸಂಸ್ಥೆ ನಿಮ್ಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸಿದ್ದೇನೆ. ಇದೇ ರೀತಿಯ ಸಹಕಾರವನ್ನು ನಾವು ನಿಮ್ಮಿಂದ ಈ ಪಂದ್ಯಾಟದಕ್ಕೂ ನಾವು ಬಯಸ್ತಾ ಇದ್ದೇವೆ. ಧನ್ಯವಾದಗಳು. ಏನಾದರೂ ಮಾಹಿತಿ ಬೇಕಿದ್ರೆ ಕೇಳ್ಬೋದು. ನೆಹರು ಮೈದಾನದಲ್ಲಿ, ಮಂಗಳೂರು ನೆಹರು ಮೈದಾನ, ಕೇಂದ್ರ ಮೈದಾನ, ಅಂಡ್ರಾಮ್ ವೆಹಿಕಲ್ ಡೆಮೋ ಇದೆ. ಹೊಸ ವೆಹಿಕಲ್ ಈಗ ಇತ್ತೀಚೆಗೆ ಕೆಲವೊಂದು ಹೊಸ ಮಾಡೆಲ್ಸ್ ಬರ್ತಾ ಇದೆ. ಅದ್ರ ಬಗ್ಗೆ ನಮ್ಮ ಚಾಲಕರಿಗೆ ಮಾಹಿತಿ ನೀಡುವಂತ ಒಂದು ಇದು ಮಾಡ್ತಾರೆ. ಒಂದು ಡಿಸ್ಪ್ಲೇ ಇರುತ್ತೆ. ಅವರು ನಮ್ಗೆ ಇದು ಮೂಳೆ ತಜ್ಞರು ಇರ್ತಾರೆ. ಆಮೇಲೆ ಫ್ರೀ ECG ಮಾಡ್ತಾ ಇದ್ದೀವಿ. ಆಮೇಲೆ ಇದು ಫಿಸಿಷಿಯನ್ ಇರ್ತಾರೆ. ಮಕ್ಕಳದು ಪೆಡಿಟ್ರಿಷಿಯನ್ ಇರ್ತಾರೆ. ಏನ್ ಆಗ್ತದೆ ಅವರ ಸಹಯೋಗದಲ್ಲಿ. ಬಹಳಷ್ಟು ತಂಡಗಳು ಉತ್ಸುಕರಾಗಿದ್ದು ಪಂದ್ಯಾಟದಲ್ಲಿ ಇದು ಪಾಲ್ಪಡಿಬೇಕಂತ. ಆದ್ರೆ ನಾವು ಅಂಡ್ರಾಮ್ ಮಾಡುತ್ತೇವೆ. ಕೆಲವರೆಲ್ಲ ಹೆಚ್ಚಿನ